Tell me, what can I do for you? Hi sir, my name is Priya S. Rao and he's my assistant Manu. Hello. We are from Citra Infotech. ಪ್ರಿಯಾ ಎಸ್ ರಾವ್, ಸಿಟ್ರಾ ಇನ್ಫೋಟೆಕ್. Yes. ಈ ಎರಡು ಹೆಸರುಗಳನ್ನ ಬಹಳ ಕೇಳಿದ್ದೀನಿ. Sir, I have an Australian citizenship and I requested for a visa extension. But ನೀವೇ ರಿಜೆಕ್ಟ್ ಮಾಡಿದ್ದು. ನೋ, ನಾಟ್ ಮೀ, ಗವರ್ಮೆಂಟ್ ಆಫ್ ಇಂಡಿಯಾ. But why sir? ಮುಂಬೈಲಿ ಟೆರರಿಸ್ಟ್ ಅಟ್ಯಾಕ್ ಆಯ್ತಲ್ಲ, ಅದಾದ್ಮೇಲೆ ಸರ್ಕಾರ ರೂಲ್ಸ್ನೆಲ್ಲ ಬಹಳ ಟೈಟ್ ಮಾಡಿಬಿಟ್ಟಿದೆ. ವೀಸಾ ಎಕ್ಸ್ಟೆಂಡ್ ಮಾಡೋದಕ್ಕೂ ಕೂಡ ಕೆಲವು ಹೊಸ ಕಾನೂನುಗಳನ್ನು ಜಾರಿ ಮಾಡಿದೆ. ನಿಮ್ಮ ವೀಸಾ ಟರ್ಮ್ ಮುಗಿದ ಮೇಲೆ ನೀವು ನಿಮ್ಮ ದೇಶಕ್ಕೆ ವಾಪಸ್ ಹೋಗಿ ಅಲ್ಲಿಂದ ಮತ್ತೆ ಹೊಸದಾಗಿ ವೀಸಾಗೆ ಅಪ್ಲೈ ಮಾಡಬೇಕು. You're right sir. But ನಮ್ ಸಿಚುವೇಶನ್ ಡಿಫರೆಂಟ್ sir. ನಾವಿಬ್ರು ಮದ್ವೆ ಆಗ್ತಾ ಇದೀವಿ. So I think I'm eligible for visa extension. Right? ಒನ್ ಸೆಕ್. ನನಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ನೀವು ಭಾರತದ ಸಿಟಿಜನ್ಶಿಪ್ ತಗೊಳ್ಳೋದಕ್ಕೋಸ್ಕರ ನಿಮ್ಮ ಅಸಿಸ್ಟೆಂಟ್ ಜೊತೆ ನಕಲಿ ಮದುವೆ ಮಾಡ್ಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಿ. No. ಸರ್, ನಾನ್ CMO and he's my assistant. ಆದ್ರೆ ನಮ್ಮ ಮದ್ವೆ ಫೇಕ್ ಅಲ್ಲ ಸರ್. ನನಗೆ ಈ ವಿಚಾರ ಗೊತ್ತಾಗಿದ್ದು ನಿಮ್ಮ ಆಫೀಸ್ನವರೇ ಆದ ಮಿಸ್ಟರ್ ಶ್ಯಾಮ್ ಪ್ರಸಾದ್ ಅವರಿಂದ. ಸರ್, ದಿಸ್ ಇಸ್ ಅ ಕೇಸ್ ಆಫ್ ಕ್ಲಿಯರ್ ಪ್ರೊಫೆಷನಲ್ ಜೆಲಸಿ. ಅವ್ರು ಆಸೆ ಪಡ್ತಿರೋ CEO ಪೋಸ್ಟ್ ಎಲ್ ನನಗ್ ಸಿಕ್ಬಿಡುತ್ತೋ ಅಂತ ಆ ಶ್ಯಾಮ್ ಈ ಕೆಲಸ ಮಾಡಿದ್ದಾರೆ. ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಸಿಚುವೇಶನ್ ಸರ್. ಐ ಡೂ ಅಂಡರ್ಸ್ಟ್ಯಾಂಡ್ ಯುವರ್ ಸಿಚುವೇಶನ್ ಮೇಡಮ್, ಬಟ್ ಸ್ಟಿಲ್ ನಿಮ್ಮ ಮದುವೆ ನಿಜಾನ ಸುಳ್ಳ ಅನ್ನೋ ಅನುಮಾನ ನನಗಿದ್ದೇ ಇದೆ. ಯಾಕ್ ಸರ್? ನೋಡಿ, ನೀವಿಷ್ಟೆಲ್ಲ ಮಾತಾಡ್ತಾ ಇದ್ರು ಇವ್ರು ಮಾತ್ರ ಏನು ಮಾತಾಡದೆ ಸೈಲೆಂಟ್ ಆಗಿ ಅನುಮಾನ ಬರಲ್ವಾ? ಯಾಕ್ ಮನು ಏನು ಮಾತಾಡ್ತಾ ಇಲ್ಲ? ಇಲ್ಲ ಮೇಡಮ್, ನೀವಿಬ್ರು ಮಾತಾಡ್ತಾ ಇದ್ರಲ್ಲ, ಟೂ ಮೆನಿ ಕುಕ್ಸ್ ವಿಲ್ ಸ್ಪಾಯ್ಲ್ ದ ಬ್ರಾತ್ ಅನ್ನಂಗೆ ನಿಮ್ಮ ಮಧ್ಯ ನೀವಿಬ್ರು ಮಾತಾಡೋದಕ್ಕೆ ನಾನೇ ಕಳ್ಳಾಡಿಸ್ಲಿ, ಅದಕ್ಕೆ ಸುಮ್ಮನೆ ಕೂತ್ಕೊಂಡಿದ್ದೆ ಮೇಡಮ್. ಸ್ಟ್ರೇಂಜ್, ನೀವು ನಿಮ್ಮ ಲವರ್ನ ಮೇಡಮ್ ಅಂತ ಕರಿತೀರಾ? ಇಲ್ಲ ಸರ್, ಸೊಸೈಟಿನಲ್ಲಿ ತುಂಬಾ ಒಳ್ಳೆ ಹೆಸರು ಮಾಡಿದಾರೆ ಸರ್. ಪಬ್ಲಿಕ್ ಅಲ್ಲಿ ಮೇಡಮ್ ಅಂತೀನಿ, ಬೆಡ್ರೂಮ್ ಅಲ್ಲಿ ಬೇರೆ ತರಾನೇ ಕರಿತೀನಿ ಸರ್. ಬಟ್ ಮನೇಲಿ ಹಂಗಲ್ಲ ಸರ್, ತುಂಬಾ ಪ್ರೀತಿಸ್ತೀವಿ ಸರ್. ಅದು ಯಾವ ರೇಂಜ್ ಅಂದ್ರೆ ನಮ್ದು ಸಿಂಗಲ್ ಬೆಡ್ರೂಮೇ ಸಿಂಗಲ್ ಕಾಟೇನೆ, ಆದ್ರೂ ಅದ್ರ ಮೇಲೆ ಕೂರಿಸ್ಕೊಬಿಟ್ರೆ ಅಂದ್ರೆ ಬಹುವಚನ ಅಲ್ಲ, ಬರೀ ಏಕವಚನ ಅಂತ ಕರಿತಾ ಇರ್ತೀನಿ ಅಲ್ವಾ ಮೇಡಮ್? ಸರ್, ಇನ್ನೊಂದು ವಿಷಯ ನಿಮ್ಗೆ ಗೊತ್ತಿಲ್ಲ, ಇವಳ ಕೈಗೆ ನಾನು ಏನಾದ್ರು ಏಕಾಂತದಲ್ಲಿ ಸಿಗಾಕೊಂಡ್ಬಿಟ್ಟೆ ಅಂತ ಇಟ್ಕೊಳ್ಳಿ, ಸುಮ್ನೆ ಲಾಕ್ ಹಾಕೊಂಡು ಅದುಮ್ಕೊಂಡ್ಬಿಟ್ಟು ಬೇಡ ಬೇಡ ಅಂತ ಅಂದ್ರು ಬಲವಂತವಾಗಿ ಊಟ ಮಾಡಿಸ್ತಾಳೆ ಸರ್. ಐ ಲವ್ ಯು. ನಿಮ್ಮ ಮಾತು ನಿಜ ಅಂತಾನೆ ಇಟ್ಕೊಳ್ಳೋಣ. ಆದ್ರೆ ನಾನು ಒಳಗಡೆ ಬಂದಾಗ ನೀವಿಬ್ರು ಯಾಕೆ ಸ್ಟ್ರೇಂಜರ್ಸ್ ತರ ದೂರ ದೂರ ಕೂತ್ಕೊಂಡಿದ್ರಿ? ಸಾರ್, ನೀವೇನ್ ಸರ್ ಈ ತರ ತಪ್ಪು ತಿಳ್ಕೊಂಡ್ಬಿಟ್ಟಿದ್ರ? ಮೇಡಮ್ 3 days ಲೀವ್ ಅಲ್ಲಿ ಇದಾರೆ ಸರ್, ಮೈಲಿಗೆ ಆಗುತ್ತೆ ಅಂತ ದೂರ ಇದ್ದೀನಿ ಸರ್. ಸರ್, ನೀವು ತಪ್ಪು ತಿಳ್ಕೊಬೇಡಿ ಸರ್, ನಮ್ಮ ಪ್ರೀತಿ ನೀರಿನ ಮೇಲಿರೋ ಗುಳ್ಳೆ ಅಲ್ಲ ಸರ್, ಹರಿಯೋ ಕಾವೇರಿ ನೀರಿದ್ದಂಗೆ. ಆಹಾ, ಅಲ್ವಾ ಮೇಡಮ್? ಥ್ಯಾಂಕ್ ಯು ಮೇಡಮ್. ನಿಮ್ಮ ಈ ಪ್ರೀತಿ ಮದುವೆ ಇದೆಲ್ಲ ಸುಳ್ಳು ಅಂತ ಏನಾದರೂ ಸಾಬೀತಾದ್ರೆ ನಾವು ಪ್ರಿಯಾ ಅವರನ್ನೇನೋ ಅವ್ರ ದೇಶಕ್ಕೆ ವಾಪಸ್ ಕಳಿಸ್ಕೊಡ್ತೀವಿ. ಆದ್ರೆ ಚೀಟಿಂಗ್ ಕೇಸ್ ಮೇಲೆ ನೀವು ಜೈಲ್ ಕಂಬಿ ಎಣಿಸಬೇಕಾಗುತ್ತೆ. Are you trying to threaten my fiancé? ನೀವು ನಿಮ್ಮ ಪ್ರೀತಿ ಬಗ್ಗೆ ಮದುವೆ ಬಗ್ಗೆ ಎಷ್ಟೇ ಹೇಳಿದ್ರು ನಾವು ಅದನ್ನ ಅಷ್ಟು ಸುಲಭವಾಗಿ ನಂಬೋದಿಲ್ಲ. ನಮ್ಮ ಕಣ್ಣು ನೀವು ಹೇಗೆ ಸಂಸಾರ ಮಾಡ್ತೀರಿ ಅನ್ನೋದನ್ನ ವಾಚ್ ಮಾಡ್ತಾ ಇರುತ್ತೆ. ಸರ್, ನಾವಿಬ್ರು ತುಂಬಾ ಯೋಚನೆ ಮಾಡಿ ನಿರ್ಧಾರಕ್ಕೆ ಬಂದಿದ್ದು ಸರ್. ನಾನು ಪ್ರಿಯಾ ಪ್ರೀತಿಸ್ತಾ ಇರೋದು ನಿಜ, ಮದುವೆ ಆಗೋದು ನಿಜ. ಆದ್ರೆ ಮದುವೆ ಆದ್ಮೇಲೆ ನಾನು ಇವ್ರ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಲ್ಲ ಸರ್. ಯಾಕೆ ಅಂದ್ರೆ ಪ್ರಿಯಾ ಅವರು ನನ್ನ B level ಎಂಪ್ಲಾಯ್ ಆಗಿ ರೆಕಮೆಂಡ್ ಮಾಡ್ತಿದ್ದಾರೆ. ಆಮ್ ಐ ರೈಟ್ ಪ್ರಿಯಾ? ಸರ್, ಅಷ್ಟೇ ಅಲ್ಲ ಸರ್, ಇವ್ರಿಗೆ ಫಾರಿನ್ ಲೈಫ್ ಸಿಟಿ ಲೈಫ್ ನೋಡಿ ಬೋರ್ ಆಗೋಗ್ಬಿಟ್ಟಿದೆ ಸರ್. ಅದಕ್ಕೆ ಹಳ್ಳಿಗೆ ಹೋಗ್ಬೇಕು, ಕೊಟ್ಟಿಗೆ ಕ್ಲೀನ್ ಮಾಡ್ಬೇಕು, ಎಮ್ಮೆ ದನಗಳಿಗೆ ಕಲ್ಗಚ್ ಕುಡಿಸ್ಬೇಕು, ತಿಪ್ಪೆ ಸಾರಿಸ್ಬೇಕು, ಇನ್ನು ಏನೇನೋ ಆಸೆ ಸರ್ ಈ ಅಮ್ಮನಿಗೆ. ಅದಕ್ಕೆ ಹಳ್ಳಿ ಕರ್ಕೊಂಡು ಹೋಗ್ತೀನಿ. ಆಮ್ ಐ ರೈಟ್ ಡಾರ್ಲಿಂಗ್? ಥ್ಯಾಂಕ್ ಯು. ಐ ಲವ್ ಮೈ ಹನಿಮೂನ್. ಹೌದು ಸರ್, ನಾವು ಹೋಗ್ತಾ ಇದೀವಿ. ಈ ಕಥೆನ ಸ್ವಲ್ಪ ಮಟ್ಟಿಗೆ ನಂಬಬಹುದು, ಬಟ್ ಸ್ಟಿಲ್ ಐ ಹ್ಯಾವ್ ಮೈ ಓನ್ ಡೌಟ್ಸ್. ಸರ್, ನಂಬೋದು ಬಿಡೋದು ತಮಗ್ ಬಿಟ್ಟಿದ್ದು ಸರ್. ನಾವಿಬ್ಬರಂತೂ ಮದುವೆ ಆಗೋದಂತೂ ಸತ್ಯ. ಏನಂತ್ಯ ಬಂಗಾರ ಜಿಂಕೆ? ನೀವು ಮದುವೆ ಆಗೋದು ಸತ್ಯನೇ ಆಗಿದ್ರೆ ದೆನ್ ಜಸ್ಟ್ ಡೋಂಟ್ ವರಿ, ಗೋ ಅಹೆಡ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಹೋಗೋಣ ಡಾರ್ಲಿಂಗ್. ಅಯ್ಯಪ್ಪ. How dare you tell the officer that I have recommended you as a level B employee? Don't you dare think about that. ಆಫೀಸ್ ಅಲ್ಲಿ ಕಳ್ಳ ಬೆಕ್ಕ ತರ ಕೂತಿದ್ದೆ. ನಾನೇನಾದ್ರೂ ಬಾಯಿಗೆ ಕ್ಯಾಪ್ ಹಾಕೊಂಡು ಕೂತಿದ್ರೆ ನೀನ್ ಇಷ್ಟೊತ್ತಿಗೆ ಆಸ್ಟ್ರೇಲಿಯಾ ಫ್ಲೈಟ್ ಹತ್ಬೇಕಾಗಿತ್ತು. ನಿನ್ ಕೈನಲ್ಲಿ ಏನು ಕಿಸಿಯಕ್ಕಾಗಲ್ಲ, ಪಾಪ ಹೆಣ್ಮಗಳು ಅಂತ ನಾನು ನಿನ್ ಸೀನ್ಗೆ ಎಂಟ್ರಿ ಕೊಟ್ಟು ಹೆಲ್ಪ್ ಮಾಡಕ್ ಬಂದ್ರೆ ಬಾಯಿ ಬಂದಂಗ್ ಬೈತಿದ್ಯಾ? ಹೋಗಮ್ಮ. Stop it right there. You should change ಆಗ್ತಾ ಇದ್ದಾನೆ. ಸರಿ, ಐ ಅಗ್ರಿ. ನಾನು ಹೆಲ್ಪ್ ಮಾಡಕ್ಕೆ ನೀನ್ ಆಕ್ಟ್ ಮಾಡ್ದೆ. ನನ್ ಪರ್ಮಿಷನ್ ಇಲ್ದೆ ನನ್ ಕೈ ಯಾಕೆ ಹಿಡ್ದೆ? ಮೇಡಮ್, ನಾನ್ ಚಾನ್ಸ್ ಸಿಕ್ತು ಅಂತ ನಿಮ್ ಕೈ ಹಿಡಿಲಿಲ್ಲ.
ನಿಮ್ ಕೆಲಸ ಕೆಡದೆ ಹೋಗ್ಲಿ ಅಂತ ನಿಮ್ ಕೈ ಹಿಡಿದಿದ್ದು. ಅದ್ ಸರಿ, ನಾನೇನೋ ನಿಮ್ ಕೈ ಹಿಡ್ಕೊಂಡ್ಬಿಟ್ಟೆ, ನೀವ್ ಯಾಕೆ ಬಿಡಿಸ್ಕೊಳ್ದಂಗ್ ಅದುಮ್ಕೊಂಡ್ ಹಿಡ್ಕೊಂಡ್ಬಿಟ್ರಿ? ಅದು ನಾನ್ confusion ಅಲ್ಲಿದ್ದೆ. ದಟ್ ಇಸ್ ದಿ ಮ್ಯಾಟರ್. ಥಿಂಕ್ ಅಬೌಟ್ ಇಟ್. ಮನು, ಅಲ್ಲೇ ನಿಂತ್ಕೋ. ಏನ್ರಿ ಮೇಡಮ್ ಹೇಳ್ರಿ. Listen, ನೀನ್ ನಿನ್ ಕೆಲ್ಸ ಸೇವ್ ಮಾಡ್ಕೋಬೇಕು ಅಂತ ತಾನೇ ನಂಗೆ ಹೆಲ್ಪ್ ಮಾಡಿದ್ದು. ಆಫ್ ಕೋರ್ಸ್, ಗಿವ್ ಅಂಡ್ ಟೇಕ್ ಪಾಲಿಸಿ. ಈ ಡ್ರಾಮಾ ವಿಚಾರ ಏನಾದ್ರು ಲೀಕ್ ಆಗೋಯ್ತು ಅಂತ ಇಟ್ಕೊಳ್ಳಿ, ತಾವು ಆಸ್ಟ್ರೇಲಿಯಾಗ ಸುಯಿ ಟಪ್ಪಕ್ಕಂತ ಎಸ್ಕೇಪ್, ನಾವು ರುಬ್ಬಕ್ಕೆ ಪರಪ್ನಗ್ರ ಸೇರ್ಕೋತೀವಿ. So what? ಸೋವಟ ರಿಸ್ಕು ಜಾಸ್ತಿ ಇದ್ದಾಗ ಡಿಮ್ಯಾಂಡು ಜಾಸ್ತಿ ಆಗ್ತದೆ, ಅವಾಗ ಗಿವ್ ಅಂಡ್ ಟೇಕ್ ಪಾಲಿಸಿ ಇರ್ಬೇಕಾಗ್ತದೆ ಮೇಡಮ್. Then I don't want this kind of help. Okay? You resign from this job. That's it. ತುಂಬಾ ಸಂತೋಷ, ನಾವು ಮೆಂಟಲಿ ಪ್ರಿಪೇರ್ ಆಗಿದ್ದೀವಿ. ನಮಸ್ಕಾರ. ನಿಮ್ ಕೆಲಸ ನಿಮ್ದು, ನಮ್ ಕೆಲಸ ನಮ್ದು. Oh shit! Manu! I said stop. ನೋಡು, ನಾನ್ ಪ್ರತಿಯೊಂದು IT ಕಂಪನಿಗೂ ನಿನ್ ಪ್ರೊಫೈಲ್ ಕಳ್ಸಿ I'll destroy your career. I'll say how inefficient and idiotic you are. ಮೇಡಮ್ ಅವರೇ, ತಾವು ಮಾತಾಡೋದು ನೋಡಿದ್ರೆ ಬೇರೆ ಯಾರೋ ಫಿಕ್ಸ್ ಆಗಿರಂಗ್ ಕಾಣುತ್ತೆ, ಅದಕ್ಕೆ ದೊಡ್ಡ ದೊಡ್ಡ ಮಾತಾಡ್ತಾ ಇದ್ದೀರಾ. ಪರವಾಗಿಲ್ಲ ಬಿಡಿ, ನಾವು ಗೌಡ್ರ ಮಕ್ಕಳು, ಹೊಲ ಇದೆ, ಗದ್ದೆ ಇದೆ, ಕೀಳಕ್ ಬೇಕಾದಷ್ಟು ಕೆಲಸ ಇದೆ. ನಮಸ್ಕಾರ. ಟೆನ್ಷನ್ ಆಗ್ಬಿಡಿ. ನೀವು ಯಾರೋ ಬೇರೆಯವ್ರು ಫಿಕ್ಸ್ ಆಗಿದ್ದಾರೆ ಅಂತ ತರಲೆ ಮಾಡ್ಕೊಳಕ್ ಹೋಗ್ಬೇಡಿ. ಆಮೇಲೆ ಪ್ರಾಬ್ಲಮ್ ಸಿಗಾಕೋತೀರಾ, ಆಮೇಲೆ ಮತ್ತೆ ನೀವು ನಮ್ಮ ಹತ್ರನೇ ಬರ್ತೀರಾ. ಆಗ ನಾವು ಗದ್ದೆನಲ್ಲಿ ಹೆಣ್ಮಕ್ಳ ಜೊತೆ ಗೇಯ್ತಾ ಇರ್ತೀವಿ, ಆಗ ತಾವು ಬಂದು ಜಾಯ್ನ್ ಆಗ್ಬೋದು. ಐ ಲವ್ ಯು. Damn you! Bloody rascal! ನಡಿ ಹೊರಡೋಣ, idiot!